ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಿಲ್ಲಿಯ ಸದರ್ ಬಜಾರ್ನಲ್ಲಿ ನಡೆದಂಥ ಘಟನೆ, ಕಾಂಗ್ರೆಸ್ಸಿನ ಸಾರ್ವಜನಿಕ ರ್ಯಾಲಿ. ವೇದಿಕೆ ಮೇಲೆ ಪದಾಧಿಕಾರಿಗಳಿದ್ದಾರೆ, ಅಲ್ಲಿ ಪ್ರಾದೇಶಿಕ ಅಧ್ಯಕ್ಷ ಮೈಕ್ನಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಹುಲ್ ಗಾಂಧಿ ತಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅಂತ ಜನರ ಹತ್ರ ಮನವಿ ಮಾಡ್ಕೋತಾ ಇದ್ದಾರೆ. ಜನನೂ ನೆರೆದಿದ್ದಾರೆ, ಜನರನ್ನು ಸೇರಿಸಲಾಗಿದೆ. ಇದ್ದಕ್ಕಿದ್ದ ಹಾಗೆ ಆ ಪೋಡಿಯಂ ಮುಂದೆ ಅನೌನ್ಸ್ ಮಾಡ್ತಾ ಇದ್ದಂಥ ವ್ಯಕ್ತಿಯ ಹತ್ತಿರ ಒಬ್ಬ ವ್ಯಕ್ತಿ ಬಂದು ಕಿವಿಯಲ್ಲಿ ಮಾತಾಡ್ತಾನೆ. ಮಾತಾಡಿದ ತಕ್ಷಣ ಈ ಅನೌನ್ಸರ್ ಇದ್ದ ವ್ಯಕ್ತಿ, ಅಲ್ಲಿಯ ಪ್ರಾದೇಶಿಕ ಅಧ್ಯಕ್ಷ, ಅಲ್ಲಿಂದ ನಿರ್ಗಮಿಸಿಬಿಡ್ತಾನೆ. ನಿರ್ಗಮಿಸಿ ಈ ಪದಾಧಿಕಾರಿಗಳ ಮಧ್ಯೆ ಚರ್ಚೆ ಶುರುವಾಗುತ್ತೆ. ಏನು ವಿಷಯ ಅಂದರೆ, ಅಂದಿನ ಮುಖ್ಯ ಕೇಂದ್ರ ಬಿಂದುವಾಗಿದ್ದಂಥ ರಾಹುಲ್ ಗಾಂಧಿಯವರು ಸದರ್ ಬಜಾರ್ನ ಸಾರ್ವಜನಿಕ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇಲ್ಲ. ಕಾರಣ ಏನು? ಕಾರಣ ಅವರಿಗೆ ಆರೋಗ್ಯ ಸರಿ ಇಲ್ಲ, ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ. ಹೇಗೋ ಮಾಡಿ ನಿಭಾಯಿಸ್ತಾರೆ. ಸಾರ್ವಜನಿಕ ರ್ಯಾಲಿ ಮುಗಿದೋಗುತ್ತೆ. ಎಲ್ಲ ಪದಾಧಿಕಾರಿಗಳಿಗೆ ಬೇಜಾರಾಗಿಬಿಡುತ್ತೆ. ಈಗಾಗಲೇ ಕಳೆದ 10 ವರ್ಷಗಳಿಂದ ನಾವು ನಿರಂತರವಾಗಿ ನೇಪಥ್ಯದಲ್ಲಿದ್ದೇವೆ. ನಮ್ಗೆ ಯಾವುದೇ ರೀತಿಯ ನಗರ ಪಾಲಿಕಾ ಅಧಿಕಾರವೂ ಇಲ್ಲ, ರಾಜ್ಯದಲ್ಲಿಯೂ ಅಧಿಕಾರ ಇಲ್ಲ, ಪಕ್ಷ ಅಸ್ತಿತ್ವದಲ್ಲಿ ಇಲ್ಲ, ನಮ್ಮನ್ನು ಯಾರು ಕೇಳೋರ ಗತಿ ಇಲ್ಲ. ಪಕ್ಷ ಈ ರೀತಿ ಆಗಿಬಿಟ್ರೆ ಮುಂದೆ ಹೇಗೆ ಅಂತ ತಮ್ಮ ಮಧ್ಯೆ ಚರ್ಚೆ ನಡೆಯುತ್ತೆ. ಇದು ಒಂದು ಘಟನೆ. ಇನ್ನೊಂದು ಘಟನೆ, ಅದರ ಹಿಂದಿನ ದಿವಸ ನವದೆಹಲಿ ಕಾನ್ಸ್ಟಿಟ್ಯೂಯೆನ್ಸಿ, ಯಾವ ಪರ್ವೇಶ್ ವರ್ಮಾ ಚುನಾವಣೆ ನಿಂತಿದ್ದಾರೋ, ಯಾವ ಅರವಿಂದ್ ಕೇಜ್ರಿವಾಲ್ ಅಭ್ಯರ್ಥಿಯಾಗಿದ್ದಾರೋ, ಯಾವ ಸಂದೀಪ್ ದೀಕ್ಷಿತ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೋ, ಅಲ್ಲಿ ರಾಹುಲ್ ಗಾಂಧಿಯವರ ರೋಡ್ ಶೋ ಬೆಳಗ್ಗೆ 10:00 ಬರಬೇಕು. ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ನಾಪತ್ತೆ ಆಗಿಬಿಡ್ತಾರೆ. ಕಾಯ್ತಾರೆ 11 ಆಯಿತು, 11:30 ಆಯಿತು, 12 ಆಯಿತು, ಬರೋದೇ ಇಲ್ಲ. ಅಲ್ಲಿಗೆ ಕಾರ್ಯಕರ್ತರಿಗೆ ಒಂದು ವಿಷಯ ಸ್ಪಷ್ಟ ಆಗಿಬಿಡುತ್ತೆ. ಕಾಂಗ್ರೆಸ್ಸು ಈ ಬಾರಿಯ ಚುನಾವಣೆಯಲ್ಲಿ ಯಾವ ಅಗ್ರೆಸಿವ್ ಆದಂಥ ಧೋರಣೆಯಿಂದ ಚುನಾವಣಾ ಪಟ್ಟಿಯನ್ನು ಬಿಡುಗಡೆ ಮಾಡ್ತೋ, ಈ ಬಾರಿ ಹೋರಾಟ ಮಾಡೇ ಮಾಡ್ತೀವಿ ಅಂತ ಇತ್ತೋ, ಅದು ಕಾಲನ್ನು ಹಿಂದೆ ತೆಗೆದಿದೆ, ಮುಖ್ಯವಾಹಿನಿಯಿಂದ ಹಿಂದೆ ಸರಿದಿದೆ. ಲೆಕ್ಕಾಚಾರ ಏನೇ ಇರಲಿ, ನಾವು ಮುಂದೆ ಏನು ಮಾಡೋದು ಅಂತ ಕಾರ್ಯಕರ್ತರು ಆಲೋಚನೆ ಮಾಡುವಂಥ ಸ್ಥಿತಿ ಬಂದೋದಾಗತ್ತೆ. ಇದರ ಜೊತೆ ಇನ್ನೊಂದು ಘಟನೆಯನ್ನು ಹೇಳ್ಬಿಡ್ತೀನಿ. ಮನೀಶ್ ತಿವಾರಿ ಅತ್ಯಂತ ವಿವಾದಾಸ್ಪದವಾದಂಥ ಹೇಳಿಕೆ ಕೊಡುವಂಥ ವ್ಯಕ್ತಿ. ಕಾಂಗ್ರೆಸ್ಸಿನಲ್ಲಿ ಕಳೆದ 4 ಬಾರಿ MP ಸಚಿವನಾಗಿದ್ದಂಥ ಮನುಷ್ಯ. ಕಾಂಗ್ರೆಸ್ಸಿನಲ್ಲಿ ಅತ್ಯಂತ ಬಲಗೈ ಬಂಟ ಅನ್ಸ್ಕೊಂಡಂಥ ವ್ಯಕ್ತಿ. ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ, ಸೋನಿಯಾ ಗಾಂಧಿ ಅವರ ವಿಚಾರದಲ್ಲಿ ಯಾವಾಗಲೂ ಅಸಂವಿಧಾನಾತ್ಮಕವಾಗಿ, ಅಸಂಬದ್ಧವಾಗಿಯೇ ಮಾತನಾಡುವ ವ್ಯಕ್ತಿ, ಅಪದ್ದು ಸುಪದ್ದು ಮಾತಾಡೋ ವ್ಯಕ್ತಿ. ಆತನ ಮಗಳ ಮದುವೆ ದಿಲ್ಲಿಯಲ್ಲಿ. ಪಂಜಾಬ್ನಿಂದ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಬಂದಿದ್ದಾರೆ. ಜಮ್ಮು ಕಾಶ್ಮೀರದ ಗುಲಾಂ ನಬಿ ಆಜಾದ್ ಬಂದಿದ್ದಾರೆ. ದಿಲ್ಲಿಯಲ್ಲಿರುವಂಥ ಎಲ್ಲ ಲೀಡರ್ಗಳು ಬಂದಿದ್ದಾರೆ. ಆದರೆ ಮನೀಶ್ ತಿವಾರಿ ಮಗಳ ಮದುವೆಗೆ ರಾಹುಲ್ ಗಾಂಧಿಯೂ ಬರೋದಿಲ್ಲ, ಪ್ರಿಯಾಂಕಾ ವಾಡ್ರಾನೂ ಬರೋದಿಲ್ಲ, ಸೋನಿಯಾ ಗಾಂಧಿನೂ ಬರೋದಿಲ್ಲ. ಅದೇ ರೇಯಾನ್ ವಾಡ್ರಾ ಇದಾರಲ್ಲ, ಆ ರೇಯಾನ್ ವಾಡ್ರಾನ ಗೆಳೆಯನ ಮನೆಯಲ್ಲಿ ಮದುವೆ. ರಾಜಸ್ಥಾನಕ್ಕೆ ಹೋಗ್ತಾರೆ ಇವರೆಲ್ಲ ಮುಂದೆ 3 ದಿವಸದಲ್ಲಿ. ಆತ ಕಾಂಗ್ರೆಸ್ಸಿನ ನಾಯಕನಾಗಿದ್ದವನು. ಒಂದು ಬಾರಿಗೆ ಆತನ ಮೇಲೆ ED ರೇಡ್ ಆಗಿರುತ್ತೆ. ಅತ್ಯಂತ ವಿವಾದಾಸ್ಪದ ವ್ಯಕ್ತಿ. ಆತನ ಮದುವೆ ಹೋಗಿ ಇಡೀ ಕುಟುಂಬವೇ ಹೊರಟೋಗುತ್ತೆ. ಪ್ರಿಯಾಂಕಾ ವಾಡ್ರಾ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಹೋಗಿರ್ತಾರೆ. ರಾಬರ್ಟ್ ವಾಡ್ರಾ, ರೇಯಾನ್ ವಾಡ್ರಾ ಎಲ್ಲರೂ ಹೋಗಿರ್ತಾರೆ. ಆದರೆ ಯಾರು ದಶಕಗಳಿಂದ ಪಕ್ಷದಲ್ಲಿದ್ದಾರೋ ಅಂಥ ಮನೀಶ್ ತಿವಾರಿಯ ಮನೆಯ ಮದುವೆಗೆ ಹೋಗೋದಿಲ್ಲ. G23ಯಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ರು, ಮುಕುಲ್ ವಾಸ್ನಿಕ್ನಿಂದ ಹಿಡಿದು ಎಲ್ಲರೂ ಅವತ್ತು ಆ ಮದುವೆಯಲ್ಲಿ ಪಾಲ್ಗೊಂಡಿರ್ತಾರೆ. ನೋಡಿ ಹೇಗಿದೆ ಅಂದರೆ, ರಾಹುಲ್ ಗಾಂಧಿ ಅವರ ನಡೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಗಾಂಧಿ ಕುಟುಂಬದ ವ್ಯವಹಾರದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಅವರಿಗೆ ಒಂದು ವಿಷಯ ಗೊತ್ತಾಗ್ತಾ ಇಲ್ಲ. ಅದೇನೆಂದರೆ, ಈ ದಿಲ್ಲಿಯ ಚುನಾವಣೆಯಲ್ಲಿ ಇವರು ನೇಪಥ್ಯಕ್ಕೆ ಸರಿದರೆ ಮುಂದೆ ಬರುವಂಥ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ನವೆಂಬರ್ನಲ್ಲಿ ಇನ್ನಷ್ಟು ಹಿನ್ನಡೆಯಾಗತ್ತೆ ಅನ್ನುವಂಥ ಕಲ್ಪನೆಯೇ ಅವರಿಗಿಲ್ಲ. ಈಗ ಗೆಲ್ಲೋದು ಬಿಡೋದು ಬೇರೆ ವಿಚಾರ ದಿಲ್ಲಿಯಲ್ಲಿ, ಆದರೆ ಅಗ್ರೆಸಿವ್ ಆಗಿ ಹೋರಾಟವನ್ನು ಮಾಡಬೇಕು. ಯುದ್ಧ ಭೂಮಿಯಲ್ಲಿ ಹೋರಾಡಿ ಸಾಯಬೇಕೇ ವಿನ ಹಿಂದೇಟು ಹಾಕಿ ಸೋತು ಹೋಗಬಾರ್ದು ಅಂತ. ಸತ್ರು ಪರವಾಗಿಲ್ಲ, ಹೋರಾಡಿ ಸಾಯಬೇಕು, ಹಿಂದೇಟು ಹಾಕಿ ಸೋಲನ್ನು ಅನುಭವಿಸಬಾರ್ದು. ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇರೋದು, ಪ್ರಿಯಾಂಕಾ ವಾಡ್ರಾ ಮಾಡ್ತಾ ಇರೋದು ಅದನ್ನೇ. ಇವರು ಹಿಂದೇಟು ಹಾಕಿ ಸೋಲನ್ನು ಅನುಭವಿಸ್ತಾ ಇರೋದು. ಇದು ಏನು ಮಾಡುತ್ತೆ ಅಂತಂದರೆ, ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಈಗ ನಿತ್ರಾಣ ಆಗಿ ಹೋಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊತಾ ಇದೆ, ನಿರ್ವೀರ್ಯಗೊಂಡಿದೆ ಅಂತ ತೋರಿಸ್ತಾ ಇದೆ.
ಈಗ ಅವರ ಲೆಕ್ಕಾಚಾರ ಏನು, ಅವರ ಎರಡಚರ ಮನಸ್ಥಿತಿಗಳೆಲ್ಲ ಸೇರಿ ಹೇಳಿರೋದೇನು, ಒಂದು ವೇಳೆ ನಾವು ಅಗ್ರೆಸಿವ್ ಆಗಿ ಹೋಗೋದ್ರಿಂದ ಅರವಿಂದ್ ಕೇಜ್ರಿವಾಲ್ ಅವರಿಗೆ ನಷ್ಟ ಆಗುತ್ತೆ, ಮುಸಲ್ಮಾನ ಮತಗಳು ಹಂಚಿ ಹೋಗ್ತವೆ, ವಿಭಜನೆ ಆಗ್ತವೆ, ಏನೇ ಮಾಡಿದರೂ ಮುಸಲ್ಮಾನರು ಕಾಂಗ್ರೆಸ್ಸಿಗೆ ಮತ ಹಾಕ್ತಾರೆ, ಅದರಿಂದ ಅರವಿಂದ್ ಕೇಜ್ರಿವಾಲ್ ಸೋಲ್ತಾರೆ, ಇದು ನರೇಂದ್ರ ಮೋದಿಗೆ ಲಾಭ ಆಗುತ್ತೆ, ನರೇಂದ್ರ ಮೋದಿಯವರ ಅಧಿಕಾರ ಬರುತ್ತೆ ದಿಲ್ಲಿಯಲ್ಲಿ, ಆದ್ದರಿಂದ ನಾವು ಹಿಂದಿರಬೇಕು, ತಟಸ್ಥವಾಗಿರಬೇಕು ಅಂತ. ಸ್ವಾಮಿ, ನೀವು ಗೆಲ್ಲುವುದನ್ನು ನೋಡಬೇಕೇ ವಿನಃ ಎದುರುಗಡೆ ಇರೋರು ಗೆಲ್ತಾರೋ ಸೋಲ್ತಾರೋ ಅನ್ನೋದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡಬೇಕು? ನಿಮ್ಮ ಹೋರಾಟ ನಿಮ್ಮ ಗೆಲುವಿನ ಬಗ್ಗೆ ಇರಬೇಕೇ ವಿನಃ ಇನ್ನೊಬ್ಬರ ಸೋಲಿನ ಬಗ್ಗೆ, ಇನ್ನೊಬ್ಬರನ್ನ ಮುಗಿಸಬೇಕು ಅನ್ನೋದ್ರ ಬಗ್ಗೆ ಯಾಕಿರಬೇಕು ಅಂತ ನನ್ನ ಪ್ರಶ್ನೆ. ಆದರೆ ಕಾಂಗ್ರೆಸ್ನಲ್ಲಿ ಯಾವ ಸ್ಥಿತಿ ಬಂದಿದೆ ಅಂದರೆ, ಸರಿಯಾಗಿ ಆಲೋಚನೆ ಮಾಡುವಂಥ ಥಿಂಕ್ ಟ್ಯಾಂಕ್ ಇಲ್ಲದ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ತನ್ನ ಎಲ್ಲ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ದಿಲ್ಲಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೊಂದು ಶಕ್ತಿಯಾಗಿ ಹೊರಹೊಮ್ಮತ್ತೆ ಅಂತ ನಿರೀಕ್ಷೆ ಬಹಳಷ್ಟು ಜನರಿಗಿತ್ತು. ಅದಕ್ಕೆ ರಾಹುಲ್ ಗಾಂಧಿ ತಣ್ಣೀರೆರಚಿದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.